Good morning, students. In today's class, we will be studying the next topic, that is accounting equation. Okay. So previous class naga voucher ಅಂದ್ರೆ ಏನು, ಯಾವ ಟೈಪ್ ವೋಚರ್ಸ್ ಬರ್ತಾವ ಅದನ್ನ ನೋಡ್ಕೊಂಡ್ ಬಂದಿದ್ವಿ. ಸೊ ಇವತ್ತು ಈ ಕಾನ್ಸೆಪ್ಟ್ ಅನ್ನು ನೋಡೋಣ, that is accounting equation. So first accounting equation meaning ತಿಳ್ಕೊಳ್ಳಿ. Okay. ಆನಂತರ ಅದರ ಫಾರ್ಮುಲಾ ಕೂಡ ಹೇಳ್ತೀನಿ. Okay. So signifies that the assets are always equal to the total of its liabilities and capital. So ಏನಂತ ಹೇಳುತ್ತೆ, ಅಸೆಟ್ಸ್ ಗಳು ಯಾವತ್ತು ಎದಕ್ಕೆ ಈಕ್ವಲ್ ಇರ್ತವೆ, ಎದಕ್ಕೆ ಸಮ ಇರ್ತವೆ, ಲಯಬಿಲಿಟೀಸ್ ಸಾಲ ಕೊಡುವುದಕ್ಕೆ ಮತ್ತೆ ಸಾಲ ಕೊಡುವುದು ರೊಕ್ಕ ಮತ್ತೆ ಬಂಡವಾಳಕ್ಕೆ ಎರಡೂ ಕೂಡಿಸಿದ್ರೆ ಆಸ್ತಿಗಳಿಗೆ ಸಮ ಆಗಿರುತ್ತೆ ವ್ಯಾಲ್ಯೂ ಅಂತ ಹೇಳ್ತಾರೆ. Okay, so that is, it signifies that assets are always equal to the total of its liabilities and capital. So liabilities ಮತ್ತೆ capital ಎರಡೂ ಕೂಡಿಸಿದ್ರೆ ನಿಮ್ಮ ಆಸ್ತಿಗಳ ಒಟ್ಟು ಮೌಲ್ಯ ಅಷ್ಟು ಇರುತ್ತೆ ಅಂತ ಹೇಳ್ತಾರೆ. So that is, assets is equal to liabilities plus capital. So this is the accounting equation. Accounting equation ಏನಂದ್ರೆ ನಿಮ್ಮ ಟೋಟಲ್ ಆಸ್ತಿಗಳು ಹೇಗಿರುತ್ತೆ, ಆಸ್ತಿಗಳ total assets is equal to liabilities plus capital. Liabilities ಅಂದ್ರೆ ನೀವು ಏನು ರೊಕ್ಕ ಕೊಡ್ತಿರ್ತೀರಿ ಅವಕ್ಕೆಲ್ಲ liabilities ಅಂತ ಹೇಳ್ತಾರೆ. ಕ್ಯಾಪಿಟಲ್ ಅಂದ್ರೆ ಏನು, ಓನರ್ ಏನು ರೊಕ್ಕ ಹಾಕಿರ್ತಾನೆ ಅವನಿಗೂ ಕೂಡ ಅದು ಒಂದಲ್ಲ ಒಂದು ದಿವಸ ಕೊಡುವ ರೊಕ್ಕನೇ, ಅವನಿಗೆ ರಿಟರ್ನ್ ಮಾಡೋ ರೊಕ್ಕನೇ. ಸೊ ಹಾಗಾಗಿ ಆ ಕ್ಯಾಪಿಟಲ್ ಅದು ಕೂಡ ನಾವೇನ್ ಕೊಡುವ ರೊಕ್ಕ ಇರ್ತೈತಿ, ಸೊ ಅವಾಗ ಎರಡು ಕೂಡಿಸಿದ್ರೆ ನಮ್ಮ ಟೋಟಲ್ ಆಸ್ತಿಗಳಿಗೆ ನಮ್ ವ್ಯಾಲ್ಯೂ ಇರಬೇಕು, ನಮ್ ಕಡೆ ಇರುವಂತ ಈ ನಮ್ಮ ಒಟ್ಟಾರೆ ಆಸ್ತಿಗಳ ವ್ಯಾಲ್ಯೂ ಅಷ್ಟೇ ಇರಬೇಕು ಅಂತ ಹೇಳ್ತಾರೆ. Okay, that is what the accounting equation signifies. Okay, so accounting equation signifies that the assets are always equal to the total of its liabilities and capital. So liabilities and capital ಅವನ್ನ ಎರಡು ಕೂಡಿಸಿದ್ರೆ ನಮಗೆ ಅಸೆಟ್ಸ್ ವ್ಯಾಲ್ಯೂ ಸಿಗುತ್ತೆ, ಅಥವಾ ನಮ್ಮ ಅಸೆಟ್ಸ್ ವ್ಯಾಲ್ಯೂ liabilities ಮತ್ತು ಕ್ಯಾಪಿಟಲ್ ಎರಡು ಕೂಡಿಸಿದ್ರೆ ನಮ್ಮ ವ್ಯಾಲ್ಯೂ ಅಷ್ಟೇ ಇರಬೇಕು. ಸೊ ಎರಡು ಈಕ್ವಲ್ ಇರ್ತವೆ, ಅಸೆಟ್ಸ್ ವ್ಯಾಲ್ಯೂ ಮತ್ತೆ ಲಯಬಿಲಿಟೀಸ್ ಮತ್ತು ಕ್ಯಾಪಿಟಲ್ ಎರಡು ಸೇರಿಸಿದ್ರೆ ನಮ್ಮ ವ್ಯಾಲ್ಯೂ ಈಕ್ವಲ್ ಇರುತ್ತೆ. ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಓಕೆ, ಸೊ ದಿಸ್ ಇಸ್ ವಾಟ್ ದ ಅಕೌಂಟಿಂಗ್ ಇಕ್ವೇಷನ್ ಇಸ್. ಅಸೆಟ್ಸ್ ಅಂದ್ರೆ ಏನು, ನಾನು ಪ್ರೀವಿಯಸ್ ಫಸ್ಟ್ ಚಾಪ್ಟರ್ ಒಳಗ ಸೆಕೆಂಡ್ ಚಾಪ್ಟರ್ ಒಳಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಹೇಳಿದ್ದೆ. ಅಸೆಟ್ಸ್ ಅಂದ್ರೆ ಏನು, ಅಸೆಟ್ಸ್ ಅಂದ್ರೆ ಆಸ್ತಿಗಳು. ಓಕೆ, ನಾವು ಈಗ ಬಿಸ್ನೆಸ್ ಗೆ ನಮ್ಮ ಬಿಸ್ನೆಸ್ ಗೆ ಏನೇನು ಆಸ್ತಿಗಳಾಗ್ತವೆ, ಲ್ಯಾಂಡ್ ಆಸ್ತಿ ಆಗುತ್ತೆ, ಬಿಲ್ಡಿಂಗ್, ಮಷಿನರಿ, ಫರ್ನಿಚರ್, ಇವೆಲ್ಲ ಏನಾಗ್ತವೆ, ಆಸ್ತಿಗಳಾಗ್ತವೆ. ಒಂದು ಬಿಸ್ನೆಸ್ ಗಳಿಗೆ ಆಸ್ತಿಗಳಾಗ್ತವೆ. ಓಕೆ, ಸಿಮಿಲರ್ಲಿ ಲಯಬಿಲಿಟೀಸ್ ನೋಡೋದಂದ್ರೆ ನಾವೇನ್ ಮಾಡಿರ್ತೀವಿ, ಉದ್ರಿ ತಂದಿರ್ತೇವೆ, ಗೂಡ್ಸ್ ಗಳನ್ನ ಉದ್ರಿ ಖರೀದಿ ಮಾಡಿರ್ತೀವಿ, ಸಪ್ಲೈಯರ್ ಗಳಿರ್ತಾರೆ. ಓಕೆ, ಸೊ ಅವೇನಾಗ್ತವೆ, ಅವೆಲ್ಲ ಕೂಡ ಲಯಬಿಲಿಟೀಸ್ ಆಗ್ತವೆ. ಅವು ಲಯಬಿಲಿಟೀಸ್ ಯಾವ್ಯಾವು, ಬ್ಯಾಂಕ್ ನಿಂದ ಸಾಲ ತಗೋತೀವಿ, ಬ್ಯಾಂಕ್ ಲೋನ್, ಓವರ್ ಡ್ರಾಫ್ಟ್, ಬ್ಯಾಂಕ್ ನಾಗಿಂದ ಜಾಸ್ತಿ ರೊಕ್ಕ ತಗೋತೀವಿ, ಅದಕ್ಕೆ ಓವರ್ ಡ್ರಾಫ್ಟ್ ಅಂತ ಹೇಳ್ತಾರೆ. ಓಕೆ, ಕ್ರೆಡಿಟರ್ಸ್ ಯಾರು ಸಪ್ಲೈಯರ್ ನಮ್ಮ ಗೂಡ್ಸ್ ಗಳನ್ನ ಯಾರು ರೆಗ್ಯುಲರ್ಲಿ ಕಳಿಸಿರ್ತಾರ ಅವ್ರ ಕಡೆ ಉದ್ರಿ ತಗೊಂಡಿರ್ತೇವೆ, ಉದ್ರಿ ಮಾಡಿರ್ತೇವೆ. ಓಕೆ, ಸೊ ಅದು ಕೂಡ ಏನಾಗುತ್ತೆ, ದಟ್ ಈಸ್ ಆಲ್ಸೋ ವಿಲ್ ಕಮ್ ಇನ್ ದ ಲಯಬಿಲಿಟಿ. ಅದು ಕೂಡ ಲಯಬಿಲಿಟಿ ಆಗುತ್ತೆ, ರೊಕ್ಕ ಕೊಡುದದ ನಾವು ಯಾವಾಗ ಕೊಡಬೇಕಲ್ಲ. ಸೊ ದಟ್ ವಿಲ್ ಕಮ್ ಇನ್ ದ ಲಯಬಿಲಿಟಿ. ಅಂಡ್ ಕ್ಯಾಪಿಟಲ್, ನಾವು ಕ್ಯಾಪಿಟಲ್ ಬಗ್ಗೆ ಏನ್ ಜಾಸ್ತಿ ಹೇಳಲ್ಲ. ಕ್ಯಾಪಿಟಲ್ ಯಾರು ತಂದಿರ್ತಾರೆ, ಓನರ್ ತಂದಿರ್ತಾನೆ. ಆ ಓನರ್ ತಂದಿದ್ದ ಕ್ಯಾಪಿಟಲ್ ಅನ್ನು ಕೂಡ ನಾವು ಯಾವತ್ತರ ಅವನಿಗೆ ಕೊಡಬೇಕಾಗುತ್ತೆ. ಕಂಪ್ನಿ ಬಿಸ್ನೆಸ್ ಮುಚ್ಚಬೇಕಂದ್ರೆ ನಾವು ಆ ಕ್ಯಾಪಿಟಲ್ ಅನ್ನ ಕೊಡಬೇಕಾಗುತ್ತೆ. ಓಕೆ, ಸೊ ಆ ಕ್ಯಾಪಿಟಲ್ ಒಳಗ ಒಂದ್ ಐಟಮ್ ಬರುತ್ತೆ, ದಟ್ ಇಸ್ ರಿಗಾರ್ಡಿಂಗ್ ಡ್ರಾಯಿಂಗ್ಸ್. ಅವನೇನಾದ್ರೂ ರೊಕ್ಕ ತನ್ನ ವೈಯಕ್ತಿಕ ಕೆಲಸಕ್ಕೋಸ್ಕರ ರೊಕ್ಕ ತಗೊಂಡ್ರೆ ಅದನ್ನ ನಾವು ಕ್ಯಾಪಿಟಲ್ ಹೆಡ್ ಒಳಗೆ ಇರ್ತೇವೆ, ದಟ್ ಇಸ್ ಕಾಲ್ಡ್ ಡ್ರಾಯಿಂಗ್ಸ್. ಓಕೆ, ಅದಕ್ಕೆ ಡ್ರಾಯಿಂಗ್ಸ್ ಅಂತ ಹೇಳ್ತೇವೆ. ಲಯಬಿಲಿಟೀಸ್ ಒಳಗೆ ಯಾವ ಬರ್ತಾವ ಅಂತ ಹೇಳಿದ್ರೆ ದಟ್ ಇಸ್ ಬ್ಯಾಂಕ್ ಲೋನ್, ಬ್ಯಾಂಕ್ ಕಡೆಯಿಂದ ಸಾಲ ತಗೊಂಡಿರ್ತೀವಿ, ಅವೆಲ್ಲ ರೊಕ್ಕ ಕೊಡುವಲ್ಲ. ಓಕೆ, ನೆಕ್ಸ್ಟ್ ಕ್ರೆಡಿಟರ್ಸ್, ನಮ್ಗ ಉದ್ರಿ ಗೂಡ್ಸ್ ಗಳನ್ನ ಕೊಟ್ಟಿರ್ತಾರೆ, ಅವರಿಗೆ ನಾವೇನಂತ ಹೇಳ್ತೇವೆ, ಕ್ರೆಡಿಟರ್ಸ್ ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಬ್ಯಾಂಕ್ ಓವರ್ ಡ್ರಾಫ್ಟ್. ಓಕೆ, ಓವರ್ ಡ್ರಾಫ್ಟ್ ಫೆಸಿಲಿಟಿ, ಬ್ಯಾಂಕ್ ಕಡೆಯಿಂದ ಫೆಸಿಲಿಟಿ ತಗೊಂಡಿರ್ತೇವೆ, ಜಾಸ್ತಿ ರೊಕ್ಕ ತಗೊಂಡಿರ್ತೇವೆ. ನಮ್ಮ ಕಡೆ ಬ್ಯಾಂಕ್ ಬ್ಯಾಲೆನ್ಸ್ ನಾಗ ಇಂತ ಅಮೌಂಟ್ ಇದ್ರೆ ಜಾಸ್ತಿ ರೊಕ್ಕ ನಾವು ರೊಕ್ಕ ತಗೊಂಡಿರ್ತೇವೆ, ದಟ್ ಇಸ್ ಬ್ಯಾಂಕ್ ಓವರ್ ಡ್ರಾಫ್ಟ್. ಓಕೆ, ಸಿಮಿಲರ್ಲಿ ನೆಕ್ಸ್ಟ್ ದಟ್ ಇಸ್ ಬಿಲ್ಸ್ ಪೇಬಲ್. ನಾವು ಯಾವ್ದಾದ್ರು ಬಿಲ್ ಕೊಡೋದಿರುತ್ತೆ. ಓಕೆ, ಸೊ ಬಿಲ್ ಅನ್ನ ಪೇಮೆಂಟ್ ಮಾಡೋದಿರುತ್ತೆ, ನಾವು ಪೇಮೆಂಟ್ ಮಾಡೋದಿಲ್ಲ. ಸೊ ದಟ್ ಇಸ್ ಬಿಲ್ಸ್ ಪೇಬಲ್.
ಓಕೆ, ಸೊ ಇವೆಲ್ಲ ಏನಿರ್ತವೆ ಸರ್ಟನ್ ಐಟಮ್ಸ್ ಗಳು ಬರ್ತವೆ, ಲಯಬಿಲಿಟೀಸ್ ಮತ್ತೆ ಕ್ಯಾಪಿಟಲ್ ಮತ್ತೆ ಅಸೆಟ್ಸ್. ಓಕೆ, ಸೊ ಎಲ್ಲ ಐಟಮ್ಸ್ ಗಳನ್ನ ನಾವು ಫರ್ದರ್ ಆಗಿ ಡೀಪ್ ಆಗಿ ಸ್ಟಡಿ ಮಾಡೋಣ. ಓಕೆ, ಸೊ ಅಸೆಟ್ಸ್ ಒಳಗೆ ಯಾವ್ಯಾವ ಅಂತ ಹೇಳಿದ್ರೆ ಲ್ಯಾಂಡ್, ಓಕೆ, ಬಿಲ್ಡಿಂಗ್, ಆ ಬಿಸ್ನೆಸ್ ಯೂಸ್ ಆಗಿರುವಂತ ಬಿಲ್ಡಿಂಗ್ ನಮ್ಗೆ ಆಸ್ತಿ ಆಗುತ್ತೆ, ಆ ಬಿಸ್ನೆಸ್ ನಲ್ಲಿ ಇರುವಂತ ಫರ್ನಿಚರ್ ಕೂಡ ನಮ್ಗೆ ಆಸ್ತಿ ಆಗುತ್ತೆ, ಫರ್ನಿಚರ್. ಓಕೆ, ಸೊ ಆಲ್ ದೀಸ್ ಥಿಂಗ್ಸ್, ಮಷಿನರಿ, ಇಟ್ ಸಮ್ ಆಫ್ ದ ಬೇಸಿಕ್ ಅಸೆಟ್ಸ್ ಅಂತ ಹೇಳ್ಬೋದು. ಅಸೆಟ್ಸ್ ಕ್ಲಾಸಿಫಿಕೇಶನ್ ಅನ್ನ ಹೇಳ್ತಾರೆ. ಸೊ ಯಾವ ಅಸೆಟ್ಸ್ ಗಳು ಬರ್ತವೆ, ಯಾವ ಲಯಬಿಲಿಟೀಸ್ ಬರ್ತವೆ, ಯಾವ ಕ್ಯಾಪಿಟಲ್ಸ್ ಬರ್ತವೆ ಅನ್ನೋದನ್ನ ನಾನು ನಿಮ್ಗೆ ಲಿಸ್ಟ್ ಅನ್ನ ಕೊಡ್ತೇವೆ. ಓಕೆ, ಆ ಲಿಸ್ಟ್ ಅನ್ನ ನೋಡ್ಕೊಳ್ಳಿ ಕರೆಕ್ಟ್ ಆಗಿ, ಯಾವ ಲಯಬಿಲಿಟೀಸ್ ಯಾವ ಅಸೆಟ್ಸ್. ಓಕೆ, ಅಸೆಟ್ಸ್ ಅಂದ್ರೆ ನಮಗೆ ಏನೇನು ಆಸ್ತಿಗಳು ಬಂದಿರ್ತವೆ, ನಾವು ಖರೀದಿ ಮಾಡಿರ್ತೇವೆ, ಆಸ್ತಿಗಳನ್ನ ನಮ್ಮ ಬಿಸಿನೆಸ್ ಪರ್ಪಸ್ ಯೂಸ್ ಮಾಡ್ತಿರ್ತೇವೆ, ಅದನ್ನ ದೀರ್ಘಾವಧಿ ಬರ್ತವೆ, ಅವೆಲ್ಲ ಏನಾಗ್ತವೆ ಆಸ್ತಿಗಳಾಗ್ತವೆ. ಲಯಬಿಲಿಟೀಸ್ ಅಂದ್ರೆ ಏನು, ನಾವೇ ಯಾರಿಗಾರ ರೊಕ್ಕ ಕೊಡೋದಿತ್ತಂದ್ರೆ, ಓಕೆ, ನಾವೇನಾರ ಫರ್ಮ್ ಬಿಸ್ನೆಸ್, ನಾವು ಬಿಸ್ನೆಸ್ ಅನ್ನ ಬೇರೆದವರಿಗೆ ಏನಾದ್ರು ರೊಕ್ಕ ಕೊಡೋದಿತ್ತಂದ್ರೆ ಅವಕ್ಕೆಲ್ಲ ನಾವೇನ್ ಹೇಳ್ತೇವೆ ಲಯಬಿಲಿಟೀಸ್ ಅಂತ ಹೇಳ್ತೇವೆ. ಅವು ಯಾವ್ಯಾವ ಬರ್ತಾವ ಅಂತ ಹೇಳಿ ಮತ್ತೆ ಫರ್ದರ್ ಕ್ಲಾಸಿಫಿಕೇಶನ್ ನಾನು ಹೇಳ್ತೇನೆ. ನೆಕ್ಸ್ಟ್ ಕ್ಯಾಪಿಟಲ್ ಅಂತ ಹೇಳಿದ್ರೆ, ಕ್ಯಾಪಿಟಲ್ ಯಾರು ಹಾಕಿರ್ತಾರೆ, ಓನರ್ ಹಾಕಿರ್ತಾನೆ. ಓನರ್ ಹಾಕಿದ್ರು ಕೂಡ ಬಿಸ್ನೆಸ್ ಗೆ ಸಾಲ ಕೊಟ್ಟಂಗೆ. ಓಕೆ, ಅವನ ಬಿಸ್ನೆಸ್ ಗೆ ಸಾಲ ಕೊಟ್ಟಂಗೆ. ಸೊ ಹಾಗಾಗಿ ಅವನು ಕೂಡ ಕ್ಯಾಪಿಟಲ್ ಅನ್ನ ಯಾವ ಐಟಮ್ಸ್ ಬರ್ತಾವ ಅಂತ ಹೇಳಿದ್ರೆ, ಬರೀ ಒಂದು ಐಟಮ್ ಬರ್ತದೆ ಅಂತ ಹೇಳಿದ್ರೆ ದಟ್ ಇಸ್ ರಿಗಾರ್ಡಿಂಗ್ ಡ್ರಾಯಿಂಗ್ಸ್. ಅವನೇನಾದ್ರೂ ತನ್ನ ವೈಯಕ್ತಿಕ ಕೆಲಸಕ್ಕೋಸ್ಕರ ದುಡ್ಡನ್ನ ತಕೊಂಡ್ರೆ ಅದು ಕೂಡ ಕ್ಯಾಪಿಟಲ್ ಅಲ್ಲಿ ಡಿಡಕ್ಟ್ ಆಗುತ್ತೆ, ಬಂಡವಾಳ ಅದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಸೊ ದೀಸ್ ಆರ್ ದ ಬೇಸಿಕ್ ಐಟಮ್ಸ್ which will come to the assets, liabilities and capital. Okay, so further ಆಗಿ ಯಾವ ಬರ್ತಾವ ಅಸೆಟ್ಸ್, ಯಾವ ಲಯಬಿಲಿಟೀಸ್ ಬರ್ತಾವ, ಯಾವ ಕ್ಯಾಪಿಟಲ್ ಬರ್ತಾವ ಅನ್ನೋದನ್ನ ನಾನು ಸ್ಪೆಸಿಫೈ ಮಾಡ್ತೇನೆ. ಸೊ ಒಂದು ಎಕ್ಸಾಂಪಲ್ ನೋಡಿ. ಓಕೆ, ಸೊ ಎಕ್ಸಾಂಪಲ್ ನೋಡಿ ಏನಂತ ಇದೆ. ಆನ್ 1/1/2017 ಮಿಸ್ಟರ್ ಮೋಹನ್ ಕ್ಯಾಪಿಟಲ್ ವಾಸ್ rupees 1 lakh. ಸೊ ಮೋಹನ್ ಇಂದ ಕ್ಯಾಪಿಟಲ್ ಇದೆ. ಸೊ ಕ್ಯಾಪಿಟಲ್ ಎಷ್ಟಿದೆ, ದಟ್ ಇಸ್ 1 lakh ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಮತ್ತೇನ್ ಕೊಟ್ಟಿದ್ದಾರೆ, ಆನ್ ದ ಸೇಮ್ ಡೇ, ಅವತ್ತಿನ ದಿವಸನೇ ಆನ್ 1/1/2017 ದಿವಸನೇ ಅವನ ಸಾಲ ಇದೆ. ಹಿಸ್ ಲಯಬಿಲಿಟೀಸ್ ವರ್ 80,000. ಅವನ ಸಾಲ ಎಷ್ಟಿದೆ, 80,000 ಇದೆ. ಹೌದಾ? ಸೊ ಫೈಂಡ್ ಔಟ್ ದ ಅಸೆಟ್ಸ್. ಅಸೆಟ್ಸ್ ಇನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹೌದಾ? ಸೊ ಇಲ್ಲಿ ನೋಡಿ, ನಮ್ಮ ಫಾರ್ಮುಲಾ ಏನಿದೆ, ಅಕೌಂಟಿಂಗ್ ಇಕ್ವೇಶನ್ ಫಾರ್ಮುಲಾ ಏನು, ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಹೌದಾ? ನಮಗೆ ಈ ಪ್ರಾಬ್ಲಮ್ ಒಳಗೆ ಏನ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಕೊಟ್ಟಾರೆ ಮತ್ತೆ ಲಯಬಿಲಿಟೀಸ್ ಕೊಟ್ಟಾರೆ. ಕ್ಯಾಪಿಟಲ್ ಅಮೌಂಟ್ ಕೊಟ್ಟಾರೆ, ಲಯಬಿಲಿಟೀಸ್ ಅಮೌಂಟ್ ಕೊಟ್ಟಾರೆ. ಅಸೆಟ್ಸ್ ಅನ್ನ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಸೊ ಅಸೆಟ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಫಾರ್ಮುಲಾ ಏನಿದೆ, ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್. ಸೊ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್. ಸೊ ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್. ಸೊ ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೇವೆ, ವ್ಯಾಲ್ಯೂಸ್ ಗಳನ್ನ ಹಚ್ಕೋತೇವೆ, ಅದರದ್ದು ವ್ಯಾಲ್ಯೂಸ್ ಗಳನ್ನ ಹಚ್ಕೋತೇವೆ. ಸೊ ಏನಿದೆ, ಲಯಬಿಲಿಟಿ ಎಷ್ಟಿದೆ, ದಟ್ ಇಸ್ 80,000. ಓಕೆ, ಸೊ 80,000 ಪ್ಲಸ್ ಕ್ಯಾಪಿಟಲ್ ಎಷ್ಟಿದೆ, ಬಂಡವಾಳ ಹಾಕಿದ್ದು ಎಷ್ಟಿದೆ, ದಟ್ ಇಸ್ 1 lakh ಇದೆ. ಹೌದಾ? ಸೊ 1 lakh ಇವನ್ ಎರಡೂ ಕೂಡಿಸಿದ್ರೆ ನಮಗೆ ಎಷ್ಟು ಬರುತ್ತೆ, ದಟ್ ಇಸ್ 1,80,000. 1,80,000. ಸೊ ಹಂಗಾದ್ರೆ ನಮ್ಮ ಒಟ್ಟಾರೆ ಆಸ್ತಿಗಳು ಎಷ್ಟಿದೆ, ಸೊ ಟೋಟಲ್ ಅಸೆಟ್ಸ್, ನಮ್ಮ ಅಸೆಟ್ಸ್ ಗಳು ಎಷ್ಟಿದೆ, ದಟ್ ಇಸ್ 1,80,000. ಓಕೆ, ಸೊ ಇದು ಒಂದು ಸಿಂಪಲ್ ಎಕ್ಸಾಂಪಲ್ ನಿಮ್ಗೆ ಅಕೌಂಟಿಂಗ್ ಇಕ್ವೇಶನ್ ಅನ್ನ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೆ. ನಿಮ್ ಒಟ್ಟಾರೆ ಆಸ್ತಿಗಳು ಹೇಗಿರುತ್ತೆ, ನೀವು ಇಷ್ಟು ಲಯಬಿಲಿಟೀಸ್ ಇದೆ ಅಂದ್ರೆ ಇಷ್ಟು ಸಾಲ ಮಾಡಿರಿ ಅಂತ ಅರ್ಥ. ಆ ದಿವಸ ನೀವು ಇಷ್ಟು ಸಾಲ ಮಾಡಿರಿ, ಆ ದಿವಸ 80,000 ಅಷ್ಟು ದಿವಸ, ಅವತ್ತಿನ ದಿವಸ ಅಷ್ಟು ಸಾಲ ಮಾಡಿರಿ. ಬಂಡವಾಳ ಎಷ್ಟು ಹಾಕಿರಿ, 1 ಲಕ್ಷ ರೂಪಾಯಿ ಹಾಕಿರಿ. ಸೊ ಟೋಟಲ್ ಬಂಡವಾಳ ಮತ್ತು ಟೋಟಲ್ ಸಾಲ ಅವನ್ನ ಎರಡೂ ಕೂಡಿಸಿದ್ರೆ ನಮ್ಮ ಒಟ್ಟಾರೆ ನಮ್ಮ ಆಸ್ತಿ ವ್ಯಾಲ್ಯೂ ಗೊತ್ತಾಗುತ್ತೆ. ಓಕೆ, ಸೊ ದಟ್ ಇಸ್ ವಾಟ್ ದ ಅಸೆಟ್ ಈಸ್ ಆಲ್ ಅಬೌಟ್. ಅಕೌಂಟಿಂಗ್ ಇಕ್ವೇಶನ್ ಅನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಒಳಗ ಇದನ್ನ ಅಕೌಂಟಿಂಗ್ ಇಕ್ವೇಶನ್ ಅನ್ನ ಕೇಳ್ತಾರೆ, ಮಿಸ್ಸಿಂಗ್ ಫಿಗರ್ಸ್ ಕೇಳ್ತಾರೆ, ಅದನ್ನು ಕೂಡ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ಕೊಳ್ಳಿ. ಓಕೆ, ಒಂದು ಪ್ರಾಬ್ಲಮ್ ನೋಡ್ಕೊಳ್ಳಿ.
ಇದು 5 ಮಾರ್ಕ್ಸ್ಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಒಳಗ ಲಾಸ್ಟ್ ಸೆಕ್ಷನ್ ಒಳಗ 5 ಮಾರ್ಕ್ಸ್ಗೆ ಒಂದು ಮಿಸ್ಸಿಂಗ್ ಫಿಗರ್ ಕ್ಯಾಲ್ಕುಲೇಷನ್ ಅನ್ನ ಕೊಡ್ತಾರೆ. ಸೊ ಇಲ್ಲಿ ನೋಡಿ ಪ್ರಾಬ್ಲಮ್ ನೋಡಿ, ಅಸೆಟ್ಸ್, ಲಯಬಿಲಿಟೀಸ್ ಮತ್ತೆ ಕ್ಯಾಪಿಟಲ್ ಒಂದು ಟೇಬಲ್ ಕೊಟ್ಟಿದ್ದಾರೆ. ಸೊ ಆ ಟೇಬಲ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಫಸ್ಟ್ ಇಲ್ಲಿ ಅಸೆಟ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಲಯಬಿಲಿಟಿ ಮಿಸ್ಸಿಂಗ್ ಇಟ್ಟಾರೆ, ಕೊಟ್ಟಿಲ್ಲ ವ್ಯಾಲ್ಯೂ. ಓಕೆ, ಅಸೆಟ್ಸ್ ಕೊಟ್ಟಿದ್ದಾರೆ, ಲಯಬಿಲಿಟೀಸ್ ಅಸೆಟ್ಸ್ ಕೊಟ್ಟಿಲ್ಲ, ಲಯಬಿಲಿಟೀಸ್ ಕೊಟ್ಟಾರ, ಕ್ಯಾಪಿಟಲ್ ನ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿ ಥರ್ಡ್ ಕಾಲಮ್ ನೋಡಿ, ಥರ್ಡ್ ಒನ್ ನೋಡಿ, ಸಿ ಅಸೆಟ್ಸ್ ಕೊಟ್ಟಾರ, ಲಯಬಿಲಿಟೀಸ್ ಕೊಟ್ಟಾರ, ಕ್ಯಾಪಿಟಲ್ ಕೊಟ್ಟಿಲ್ಲ. ನಮ್ಮ ಅಕೌಂಟಿಂಗ್ ಇಕ್ವೇಶನ್ ಫಾರ್ಮುಲಾ ಏನು? ಫಸ್ಟ್ ಅಕೌಂಟಿಂಗ್ ಇಕ್ವೇಶನ್ ಫಾರ್ಮುಲಾನ ಬರ್ಕೊಳ್ಳಿ. ಅಕೌಂಟಿಂಗ್ ಇಕ್ವೇಶನ್ ಇಸ್ ಈಕ್ವಲ್ ಟು ಅಕೌಂಟಿಂಗ್ ಇಕ್ವೇಶನ್. ಓಕೆ, ಸೊ ಅಕೌಂಟಿಂಗ್ ಇಕ್ವೇಶನ್ ಏನು ನಮ್ದು? ಅಸೆಟ್ ಇಸ್ ಈಕ್ವಲ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್. ಅಸೆಟ್ ಇಸ್ ಈಕ್ವಲ್ ಟು ಲಯಬಿಲಿಟಿ, ಅಸೆಟ್ ಇಸ್ ಈಕ್ವಲ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್. ಹೌದಾ? ಸೊ ಫಸ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲ ಫಸ್ಟ್ ಸಿಚುವೇಶನ್ ನೋಡ್ರಿ, ಎ. ಹೌದಾ? ಸೊ ಎ ಸಿಚುವೇಶನ್ ನೋಡ್ಕೊಳ್ಳಿ. ಎ ಫಸ್ಟ್ ಸಿಚುವೇಶನ್ ಏನ್ ಕಂಡು ಹಿಡಿರಿ ಅಂತ ಹೇಳಿದಾರೆ? ಲಯಬಿಲಿಟಿ ಕಂಡು ಹಿಡಿರಿ ಅಂತ ಹೇಳಿದ್ದಾರೆ. ಹೌದಾ? ಸೊ ಹಾಗಾದ್ರೆ ಲಯಬಿಲಿಟಿ ಕಂಡು ಹಿಡಿಬೇಕು. ಸೊ ಲಯಬಿಲಿಟಿ ಇಸ್ ಈಕ್ವಲ್ ಟು, ಹಾಗಾದ್ರೆ ಲಯಬಿಲಿಟಿ ಕಂಡು ಹಿಡಿಬೇಕಂತಂದ್ರೆ ಏನ್ ಮಾಡ್ಬೇಕ್ರಿ? ಅಸೆಟ್ಸ್ ಒಳಗ ಕ್ಯಾಪಿಟಲ್ ಅನ್ನ ಕಳೆದ್ರೆ ನಮಗೇನ್ ಸಿಗುತ್ತೆ? ಲಯಬಿಲಿಟಿ ಸಿಗುತ್ತೆ. ಸೊ ದಟ್ ಇಸ್ ವೈ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ಫಾರ್ಮುಲಾ, ಯು ಹ್ಯಾವ್ ಟು ಚೇಂಜ್ ದ ಫಾರ್ಮುಲಾ, ಬಿಕಾಸ್ ಇಲ್ಲಿ ಏನ್ ಕೊಟ್ಟಿದ್ದಾರೆ? ನಮ್ ಫಾರ್ಮುಲಾ, ಮೇನ್ ಫಾರ್ಮುಲಾ ಏನು? ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್. ಬಟ್ ಅಸೆಟ್ಸ್ ಇಲ್ಲಿ ಪ್ರಾಬ್ಲಮ್ ದಾಗ ಕೊಟ್ಟಾರ. ಎ ಸಿಚುವೇಶನ್ ಒಳಗ ಎ ಅಸೆಟ್ಸ್ ಅನ್ನ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಅನ್ನ ಕೊಟ್ಟಿದ್ದಾರೆ, ಲಯಬಿಲಿಟಿ ಕೊಟ್ಟಿಲ್ಲ. ಸೊ ಅವಾಗ ಫಾರ್ಮುಲಾ ಹೇಗೆ ಚೇಂಜ್ ಆಗುತ್ತೆ ಅಂತಂದ್ರೆ ಲಯಬಿಲಿಟಿ ಇಸ್ ಈಕ್ವಲ್ ಟು ಅಸೆಟ್ಸ್ ಮೈನಸ್ ಕ್ಯಾಪಿಟಲ್. ನಮ್ ಒಟ್ಟಾರೆ ಆಸ್ತಿ ಒಳಗ ಬಂಡವಾಳ ಕಳೆದ್ಬಿಟ್ರೆ ಒಟ್ಟಾರೆ ಎಷ್ಟು ಸಾಲ ತಗೊಂಡಿವಿ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಎಷ್ಟಿದೆ ಟೋಟಲ್ ಅಸೆಟ್ಸ್ ಎಷ್ಟಿದೆ? ದಟ್ ಇಸ್ 2 lakh. ಹೌದಾ? 2 lakh ಮೈನಸ್ ಬಂಡವಾಳ ಎಷ್ಟಿದೆ? ದಟ್ ಇಸ್ 90,000 ಅಂತಂದ್ರೆ ಒಟ್ಟಾರೆ ನಮ್ಮ ಸಾಲ ಎಷ್ಟಿದೆ? ದಟ್ ಇಸ್ 1,10,000. 1,10,000, 1,10,000 ರೂಪಾಯಿ ನಮ್ದು ಲಯಬಿಲಿಟಿ ಇದೆ, ಸಾಲ ಇದೆ. ಓಕೆ, ಸೊ ದಟ್ ಇಸ್ ದ ಫಸ್ಟ್ ಸಿಚುವೇಶನ್. ಫಸ್ಟ್ ಎ ಆಯ್ತು. ನೆಕ್ಸ್ಟ್ ಬಿ. ಬಿ ನೋಡ್ರಿ, ಬಿ ಏನ್ ಕೊಟ್ಟಿಲ್ಲ, ಬಿ ಇದ್ರೊಳಗೆ ಏನ್ ಕೊಟ್ಟಿಲ್ಲ? ಅಸೆಟ್ಸ್ ಕೊಟ್ಟಿಲ್ಲ, ಲಯಬಿಲಿಟೀಸ್ ಕ್ಯಾಪಿಟಲ್ ಕೊಟ್ಟ. ಸೊ ನಮ್ದು ಅಕೌಂಟಿಂಗ್ ಇಕ್ವೇಶನ್ ಏನು? ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್. ಅಸೆಟ್ಸ್ ಎರಡು, ಲಯಬಿಲಿಟೀಸ್ ಮತ್ತೆ ಕ್ಯಾಪಿಟಲ್ ಎರಡು ಕೂಡಿಸಿದ್ರೆ ನಮಗೆ ಒಟ್ಟಾರೆ ಆಸ್ತಿ ಬರ್ತದೆ ಅಂತ ಹೇಳಿದ್ದಾರೆ. ಹೌದಾ? ಸೊ ಹಾಗಾದ್ರೆ ಸೆಕೆಂಡ್ ಒನ್, ಅಸೆಟ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ನಮ್ದು ಆಸ್ ಇಟ್ ಇಸ್, ನಮ್ ಮೊದಲಕಿನ ಫಾರ್ಮುಲಾನೇ, ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಸೊ ಲಯಬಿಲಿಟೀಸ್ ಎಷ್ಟಿದೆ? ಪ್ರಾಬ್ಲಮ್ ಅಲ್ಲಿ ಎಲ್ಲಿ ಕೊಟ್ಟಿದ್ದಾರೆ? ಲಯಬಿಲಿಟೀಸ್ ಎಷ್ಟಿದೆ? 90,000 ಇದೆ. ಸೊ 90,000 ಪ್ಲಸ್ ಕ್ಯಾಪಿಟಲ್ ಬಂಡವಾಳ ಎಷ್ಟಿದೆ? 75,000 ಇದೆ. 75,000 ಇವನ್ ಎರಡು ಕೂಡಿಸಿದ್ರೆ ಯು ವಿಲ್ ಬಿ ಗೆಟಿಂಗ್ ದ ವ್ಯಾಲ್ಯೂ, ದಟ್ ಇಸ್ 1,65,000. 1,65,000, 1,65,000 ರೂಪಾಯಿ ಬಂತು. ಓಕೆ, ಸೊ ಏನು ಮಾಡಿದ್ರಿ ಇಲ್ಲ? ಲಯಬಿಲಿಟೀಸ್ ಮತ್ತೆ ಕ್ಯಾಪಿಟಲ್ ಕೊಟ್ಟಾರ, ಅಸೆಟ್ಸ್ ಕೊಟ್ಟಿದ್ದಿಲ್ಲ. ನಮ್ದು ಅಕೌಂಟಿಂಗ್ ಇಕ್ವೇಶನ್ ಏನ್ ಹೇಳುತ್ತೆ? ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಸೊ ಹಾಗಾದ್ರೆ ಲಯಬಿಲಿಟಿ ಅಸೆಟ್ಸ್ ಕೊಟ್ಟಿಲ್ಲ ಅಂತಂದ್ರೆ ಲಯಬಿಲಿಟಿ ಮತ್ತೆ ಕ್ಯಾಪಿಟಲ್ ಎರಡು ಕೂಡಿಸ್ಬಿಟ್ರೆ ಆಸ್ತಿ ಸಿಗುತ್ತೆ. ಸೊ ಆಸ್ತಿಯನ್ನ ಫೈಂಡ್ ಔಟ್ ಮಾಡಿದ್ವಿ, ಅಸೆಟ್ಸ್ ಗಳನ್ನ ಫೈಂಡ್ ಔಟ್ ಮಾಡಿದ್ವಿ. ಅಂಡ್ ಲಾಸ್ಟ್ ಒನ್ ಸಿ. ಸಿ ಸಿಚುವೇಶನ್ ಏನಿದೆ ನೋಡಿ, ಕ್ಯಾಪಿಟಲ್ ಕೊಟ್ಟಿಲ್ಲ, ಲಯಬಿಲಿಟಿ ಕೊಟ್ಟಾರ, ಅಸೆಟ್ಸ್ ಕೊಟ್ಟಾರ. ಹೌದಾ? ಸೊ ಅವಾಗ ನಾವೇನ್ ಕಂಡು ಹಿಡಿಬೇಕಾಗಿದೆ? ಕ್ಯಾಪಿಟಲ್ ಕಂಡು ಹಿಡಿಬೇಕಾಗಿದೆ. ಹೌದಾ? ಸೊ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಸೊ ಫಾರ್ಮುಲಾ ಏನಾಗುತ್ತೆ? ಕ್ಯಾಪಿಟಲ್ ಫಾರ್ಮುಲಾ ಏನಾಗುತ್ತೆ? ಅವಾಗ ಫಾರ್ಮುಲಾ ಚೇಂಜ್ ಆಗುತ್ತೆ. ಏನು? ಒಟ್ಟಾರೆ ಆಸ್ತಿ ಒಳಗ ನಾವು ಲಯಬಿಲಿಟೀಸ್ ಗಳನ್ನ, ಒಟ್ಟಾರೆ ನಮ್ ಸಾಲ ಕೊಡೋದನ್ನ ತೆಗೆದು ಬಿಟ್ರೆ ನಮಗೇನ್ ಸಿಗುತ್ತೆ? ಬಂಡವಾಳ ಎಷ್ಟು ಹಾಕೇವಿ ಅನ್ನೋದು ಸಿಕ್ಬಿಡುತ್ತೆ. ಸೊ ಲಯಬಿಲಿಟೀಸ್ ಓಕೆ, ಸೊ ಅಸೆಟ್ಸ್ ಮೈನಸ್ ಲಯಬಿಲಿಟಿ. ಸೊ ಅಸೆಟ್ಸ್ ಎಷ್ಟಿದೆ? ದಟ್ ಇಸ್ 3 lakh
ಓಕೆ, ಸೊ 3 lakh ಮೈನಸ್ ಲಯಬಿಲಿಟೀಸ್ ಎಷ್ಟಿದೆ, ದಟ್ ಇಸ್ 1,20,000. ಸೊ ಇದನ್ನ ಡಿಡಕ್ಟ್ ಮಾಡಿಬಿಟ್ರೆ ನಮಗೆ ಎಷ್ಟು ಸಿಗುತ್ತೆ, ದಟ್ ಇಸ್ 1,80,000. 1,80,000. 1,80,000. ಹೌದಾ? ಸೊ ನಮಗೆ ಏನ್ ಸಿಕ್ತು, ನಾವಿಲ್ಲಿ ಏನ್ ಮಾಡಿದ್ವಿ, ಅಕೌಂಟಿಂಗ್ ಇಕ್ವೇಷನ್ ಮಿಸ್ಸಿಂಗ್ ಫಿಗರ್ಸ್ ಅನ್ನ ಕಂಡು ಹಿಡಿದ್ವಿ. ಸೊ ಇಲ್ಲಿ ಏನ್ ಫಸ್ಟ್ ಒಳಗೆ ಏನ್ ಮಿಸ್ಸಿಂಗ್ ಕೊಟ್ಟಿದ್ರು, ಲಯಬಿಲಿಟಿ ಮಿಸ್ಸಿಂಗ್ ಕೊಟ್ಟಿದ್ರು. ಲಯಬಿಲಿಟಿ ಕಂಡು ಹಿಡಿಬೇಕಂದಾಗ ನಾವು ಫಾರ್ಮುಲಾ ಏನ್ ಮಾಡಿದ್ವಿ, ಅಸೆಟ್ ಒಳಗ ಅಸೆಟ್ ಒಳಗ ಬಂಡವಾಳ ಕಳೆದ್ಬಿಟ್ವಿ, ನಮಗೇನ್ ಸಿಕ್ಕೊಡ್ತು, ಒಟ್ಟಾರೆ ಎಷ್ಟು ಸಾಲ ಮಾಡಿವಂತೆ ನಮಗ ಲಯಬಿಲಿಟಿ ವ್ಯಾಲ್ಯೂ ಸಿಕ್ತು. ಸಿಮಿಲರ್ಲಿ ಏನ್ ಮಾಡಿದ್ವಿ, ನೆಕ್ಸ್ಟ್ ಸೆಕೆಂಡ್ ಒನ್ ಅಸೆಟ್ಸ್ ನ ಕೊಟ್ಟಿದ್ದಿಲ್ಲ, ಲಯಬಿಲಿಟಿ ಮತ್ತೆ ಕ್ಯಾಪಿಟಲ್ ನ ಕೊಟ್ಟಿದ್ರು. ಸೊ ಅವಾಗ ಏನ್ ಮಾಡಿದ್ವಿ, ಲಯಬಿಲಿಟಿ ಮತ್ತೆ ಕ್ಯಾಪಿಟಲ್ ಎರಡೂ ಕೂಡಿಸಿದ್ರೆ ನಮ್ಗೆ ಒಟ್ಟಾರೆ ಆಸ್ತಿ ಆಗುತ್ತೆ. ನಮ್ಮ ಬೇಸಿಕ್ ಫಾರ್ಮುಲಾ ನಮ್ದು ಏನಿದೆ ಅಕೌಂಟಿಂಗ್ ಇಕ್ವೇಷನ್ ಫಾರ್ಮುಲಾ, ಅಸೆಟ್ಸ್ ಈಕ್ವಲ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್. ಸೊ ಅದ್ರ ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ, ಆಡ್ ಮಾಡ್ಕೊಂಡ್ವಿ, ನಮಗೆ ಎಷ್ಟು ಬಂತು, 1,65,000 ಆಸ್ತಿ ಬಂತು. ಓಕೆ, ಸೊ ನೆಕ್ಸ್ಟ್ ಕ್ಯಾಪಿಟಲ್ ಕೂಡ ನಾವು ಕ್ಯಾಪಿಟಲ್ ಕೊಟ್ಟಿದ್ದಿಲ್ಲ, ಅಸೆಟ್ ಕೊಟ್ಟಿದ್ರು, ಲಯಬಿಲಿಟಿ ಕೊಟ್ಟಿದ್ರು. ಸೊ ಅವಾಗ ಏನ್ ಮಾಡಿದ್ವಿ, ಅಸೆಟ್ಸ್ ಒಳಗ ಒಟ್ಟಾರೆ ಲಯಬಿಲಿಟೀಸ್ ಗಳನ್ನ ತೆಗೆದ್ವಿ, ನಮಗೆ ಎಷ್ಟು ಬಂತು ವ್ಯಾಲ್ಯೂ, ದಟ್ ಇಸ್ 1,80,000. ಸೊ 1,80,000 ನಮ್ದೇನು ಬಂಡವಾಳ. ಓಕೆ, ಸೊ ಈಗೇನು ನೀವು ಕ್ಯಾಲ್ಕುಲೇಟ್ ಮಾಡಿರ್ತೀರಿ, ಆ ಕ್ಯಾಲ್ಕುಲೇಟ್ ಮಾಡಿದ್ದನ್ನ ಆ ಬಾಕ್ಸ್ ಅಲ್ಲಿ ನೀವು ಅದನ್ನ ವ್ಯಾಲ್ಯೂಸ್ ಗಳನ್ನ ಹಚ್ಚಿರಿ. ಫಸ್ಟ್ ಏನಿತ್ತು, ಫಸ್ಟ್ ಮಿಸ್ಸಿಂಗ್ ಫಿಗರ್ ಇತ್ತು 1,10,000. ಸೊ 1,10,000. 1,10,000. ಸೆಕೆಂಡ್ ಎಷ್ಟಿದೆ, ದಟ್ ಇಸ್ 1,65,000. 1,65,000. ನೆಕ್ಸ್ಟ್ ಏನಿದೆ, ದಟ್ ಇಸ್ 1,80,000. ಕ್ಯಾಲ್ಕುಲೇಟ್ ಮಾಡಿದಿರಾ, 1,80,000. ನೀವು ಇದನ್ನ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆ ಬಾಕ್ಸ್ ಗಳನ್ನ ಪ್ರಿಪೇರ್ ಮಾಡಿ ಅದ್ರೊಳಗ ಆ ವ್ಯಾಲ್ಯೂಸ್ ಗಳನ್ನ ಹಾಕ್ಬೇಕು. ಅವಾಗ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ, 5 ಮಾರ್ಕ್ಸ್ ಸಿಗುತ್ತೆ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಒಳಗ ಇದನ್ನ ಒಂದು ಕೇಳ್ತಾರೆ, ಈ ಪ್ರಾಬ್ಲಮ್ ಒಂದು ಕೇಳ್ತಾರೆ 5 ಮಾರ್ಕ್ಸಿಗೆ. ಸೊ ಅದನ್ನ ಸರುವಾಗಿ ಅಕೌಂಟಿಂಗ್ ಇಕ್ವೇಷನ್ ಏನ್ ಹೇಳುತ್ತೆ, ನಮ್ಮ ಒಟ್ಟಾರೆ ಆಸ್ತಿಗಳು ಯಾವುದಕ್ಕೆ ಈಕ್ವಲ್ ಇರ್ತವೆ, ನಮ್ಮ ಲಯಬಿಲಿಟಿ ಮತ್ತೆ ನಮ್ಮ ಬಂಡವಾಳ. ನಮ್ದು ಸಾಲ ಕೊಡುದು ಮತ್ತೆ ಸಾಲ ಕೊಡುದು ಅಂತ ಹೇಳ್ಬೋದು. ಅದನ್ನ ಹೇಳಬಹುದು, ನಾವು ಯಾರಿಗೆ ರೊಕ್ಕ ಕೊಡುದಿರ್ತೈತಿ ಅದಕ್ಕೆ ಲಯಬಿಲಿಟೀಸ್ ಅಂತ ಹೇಳ್ತೇವೆ. ಸೊ ಲಯಬಿಲಿಟೀಸ್ ಪ್ಲಸ್ ಅದರ ನಾವು ಎಷ್ಟಾರ ಒಟ್ಟಾರೆ ಬಂಡವಾಳ ಹಾಕಿರ್ತಾರೆ ಅವನ್ನ ಎರಡೂ ಕೂಡಿಸಿದ್ರೆ ನಮ್ಮ ಒಟ್ಟಾರೆ ಆಸ್ತಿಗೆ ಅದು ಈಕ್ವಲ್ ಆಗಿರುತ್ತೆ. ಓಕೆ, ಸೊ ದಟ್ ಇಸ್ ವಾಟ್ ಅಸೆಟ್ ಇಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಸೊ ಅಕೌಂಟಿಂಗ್ ಇಕ್ವೇಷನ್ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ನಾವು ನಿಮ್ಗೆ ಹೇಳಿದ್ದೇನೆ. ಸೊ ಇದನ್ನ ಕರೆಕ್ಟ್ ಗೆ ನೆನಪಿಟ್ಕೊಳ್ಳಿ. ಓಕೆ, ಇನ್ನೊಂದು ನೆನಪಿಟ್ಕೊಳ್ಳಿ, ಅಕೌಂಟೆನ್ಸಿ ಒಳಗ ನಿಮ್ಗೆ ಎಂಟೈರ್ಲಿ ಬರುವುದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಗಳು ಜಾಸ್ತಿ ಬರ್ತವೆ. ಸೊ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅಂದ್ರೆ 82 ಮಾರ್ಕ್ಸ್ ನಿಮಗೆ ಪ್ರಾಕ್ಟಿಕಲ್ ಬರುತ್ತೆ, ಉಳಕಿದ್ 18 ಮಾರ್ಕ್ಸ್ ಥಿಯರಿ ಬರುತ್ತೆ. ನೆನಪಿಟ್ಕೊಳ್ಳಿ, ಥಿಯರಿಟಿಕಲ್ ಬರುವುದು ನಿಮಗೆ 18 ಮಾರ್ಕ್ಸ್, 18 ಮಾರ್ಕ್ಸ್. ಓಕೆ, ಸೊ ಟೋಟಲಿ ನಿಮಗೆ 100 ಮಾರ್ಕ್ಸ್ ಒಳಗ ಔಟ್ ಆಫ್ 100 ಮಾರ್ಕ್ಸ್, ಓಕೆ, ಔಟ್ ಆಫ್ 100 ಮಾರ್ಕ್ಸ್ 18 ಮಾರ್ಕ್ಸ್ ವಿಲ್ ಬಿ ಆಫ್ ಥಿಯರಿ. 18 ಮಾರ್ಕ್ಸ್ ಥಿಯರಿ ಇರುತ್ತೆ. ಓಕೆ, ಉಳಿಕಿದ್ದ 82 ಮಾರ್ಕ್ಸ್ ಪ್ರಾಕ್ಟಿಕಲ್ ಇರುತ್ತೆ. ಅಂದ್ರೆ ಎಲ್ಲಾ ಪ್ರಾಬ್ಲಮ್ ಸೊಲ್ಯೂಷನ್ ಸಾಲ್ವ್ ಮಾಡೋದು ಇರುತ್ತೆ. ಓಕೆ, ಸೊ ಇದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೋರಿ. ಥಿಯರಿಟಿಕಲ್ ಪಾರ್ಟ್, ಸೊ ಕಾನ್ಸೆಪ್ಟ್ಸ್ ಗಳ ಮೇನ್ ಕಾನ್ಸೆಪ್ಟ್ಸ್ ಗಳನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ, ಥಿಯರಿ ನೆನಪಿಟ್ಕೊಳ್ಳಿ. ಅದಾದ ನಂತರ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಗಳನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ರಿ. ಓಕೆ, ಸೊ ದಟ್ ಇಸ್ ವಾಟ್ we have discussed today's topic, that is regarding the accounting equation. Okay, so clear, that is clear concept. so ಏನಿದು clear concept ಅಂತಂದ್ರೆ ನೋಡಿ, ನಾವು ಬಿಸಿನೆಸ್ ಮಾಡಬೇಕಾದ್ರೆ ನಿಮಗೆ ಏನು ಬೇಕು, you ಕ್ಯಾಪಿಟಲ್, ಬಂಡವಾಳ ಬೇಕಲ್ಲ. ಸೊ ಬಂಡವಾಳದಿಂದ ಯಾವ ಬಿಸಿನೆಸ್ ಅನ್ನು ಮಾಡಕ್ಕಾಗ್ತದೆ ಇಲ್ಲ. ಸೊ that is what the ಸೊ ಕ್ಯಾಪಿಟಲ್, ನೀವು ಒಂದು ಅಕೌಂಟಿಂಗ್ ರೆಕಾರ್ಡ್ಸ್ ಗಳನ್ನ ಮೇಂಟೈನ್ ಮಾಡಬೇಕಂದ್ರೆ ಫಸ್ಟ್ ಒಂದು ಬಿಸಿನೆಸ್ ಮಾಡಬೇಕಂದ್ರೆ ಯು ನೀಡ್ ಕ್ಯಾಪಿಟಲ್. ನೆಕ್ಸ್ಟ್ ಲಯಬಿಲಿಟಿ, ಎಲ್ ಫಾರ್ ಲಯಬಿಲಿಟಿ. ಸೊ ಲಯಬಿಲಿಟಿ ಅಂದ್ರೆ ಏನು, ಬಿಸಿನೆಸ್ ಅಂದಾಗ ಬರೀ ಎಲ್ಲಾನು ಕೂಡ ಕ್ಯಾಶ್ ವ್ಯವಹಾರ ಮಾಡೋಕ್ಕಾಗೋದಿಲ್ಲ, ಉದ್ರಿ ವ್ಯವಹಾರ ಮಾಡಬೇಕಾಗ್ತೈತಿ. ಬೇರೆ ಬೇರೆ ಸಂಘ ಸಂಸ್ಥೆಗಳ ಲೋನ್ಗಳ ತಗೋಬೇಕಾಗ್ತೈತಿ ಅಥವಾ ಸಾಲ ತಗೋಬೇಕಾಗ್ತೈತಿ. ಓಕೆ,
ಎಂಟ್ರಿ ತಗೋಬೇಕಾಗೈತಿ. ಸೊ ಅವೆಲ್ಲ ಏನಾಗ್ತಾವ ಲಯಬಿಲಿಟೀಸ್ ಆಗ್ತಾವ. ಓಕೆ, ಸಿಮಿಲರ್ಲಿ ಬಿಸ್ನೆಸ್ ಮೇಲೆ ಏನಿರ್ತಾವೆ ನಿಮ್ಗೆ ಖರ್ಚುಗಳಾಗ್ತವೆ. ಆ ಖರ್ಚುಗಳನ್ನು ಕೂಡ ನೀವು ತೋರಿಸ್ಬೇಕಾಗುತ್ತೆ. ದಟ್ ಇಸ್ ಕಾಲ್ಡ್ ಎಕ್ಸ್ಪೆನ್ಸಸ್. ಓಕೆ, ನಾವು ಎಕ್ಸ್ಪೆನ್ಸಸ್ ಅಂತ ಹೇಳ್ತೇವೆ. ಓಕೆ, ಸಿಮಿಲರ್ಲಿ ಅಸೆಟ್ಸ್. ನಾವ್ ಹೇಳಿದೆ ಬಿಸ್ನೆಸ್ ಅನ್ನ ಮಾಡ್ಬೇಕಂದ್ರೆ ನೀವು ಬಂಡವಾಳ ಹಾಕಿರ್ತೀರಿ, ಸಾಲ ಮಾಡಿರ್ತೀರಿ, ನೆಕ್ಸ್ಟ್ ಅದ್ರ ಜೊತೆಗೆ ಖರ್ಚುಗಳನ್ನ ಕೂಡ ಮಾಡಿರ್ತೀರಿ, ಅದರ ಜೊತೆಗೆ ಕೆಲವು ಆಸ್ತಿಗಳನ್ನ ಕೂಡ ಖರೀದಿ ಮಾಡ್ತೀವಿ. ಓಕೆ, ಅವು ಲೈಫ್ ಲಾಂಗ್ ಇರ್ತವೆ ಅಥವಾ ಅದರ ಪೀರಿಯಡ್ ಜಾಸ್ತಿ ಇರ್ತವೆ. ಆಸ್ತಿಗಳು ಫಿಕ್ಸ್ಡ್ ಇರ್ತವೆ ಅಥವಾ ಟ್ಯಾಂಜಿಬಲ್ ಇರ್ತವೆ, ಇಂಟ್ಯಾಂಜಿಬಲ್ ಇರ್ತವೆ. ಅಸೆಟ್ಸ್ ಒಳಗೆ ಎರಡು ರೀತಿ ಬೈಫರ್ಕೇಶನ್ ಮಾಡೀವಿ. ಟ್ಯಾಂಜಿಬಲ್ ಇರ್ತವೆ, ನಾನ್ ಟ್ಯಾಂಜಿಬಲ್ ಇರ್ತವೆ. ಕರೆಂಟ್ ಅಸೆಟ್ಸ್, ನಾನ್ ಕರೆಂಟ್ ಅಸೆಟ್ಸ್ ಅಂತ ಕ್ಲಾಸಿಫಿಕೇಶನ್ ಮಾಡಿ. ಹೌದಾ? ಸೊ ಅಸೆಟ್ಸ್ ಕೂಡ ನಮ್ಗೆ ಏನ್ ಬೇಕಾಗುತ್ತೆ, ಆಸ್ತಿಗಳು ಕೂಡ ಫರ್ಮ್ಗೆ ಅಥವಾ ಬಿಸ್ನೆಸ್ ಮಾಡಬೇಕಾದ್ರೆ ಒಂದು ಆಸ್ತಿಗಳನ್ನು ಕೂಡ ನಾವು ತರ್ತೇವೆ, ಖರೀದಿ ಮಾಡ್ತೇವೆ. ಓಕೆ, ಆಸ್ತಿಗಳನ್ನು ಕೂಡ ಖರೀದಿ ಮಾಡ್ತೇವೆ. ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಅವನು ಕೂಡ ಇಂಟ್ರೊಡ್ಯೂಸ್ ಮಾಡಿರ್ತೇವೆ. ಅಂಡ್ ಲಾಸ್ಟ್ ರೆವೆನ್ಯೂ. ಸೊ ಇವೆಲ್ಲ ನೋಡಿದ್ರೆ ನೀವು ಆದಾಯ ಸಂಬಂಧ. ಹೌದಾ? ಸೊ ಆದಾಯ ಆಗುತ್ತಲ್ಲ, ಇವೆಲ್ಲ ಎಲ್ಲ ಸಂಬಂಧ ಮಾಡ್ತೇವೆ, ರೆವೆನ್ಯೂ ಸಂಬಂಧ. ಓಕೆ, ಸೊ ಹಾಗಾದ್ರೆ ಈ ಕಾನ್ಸೆಪ್ಟ್ ಏನ್ ಹೇಳುತ್ತೆ, ಕ್ಲಿಯರ್ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂತಂದ್ರೆ ಎಕ್ಸ್ಪೆನ್ಸ್, ಕ್ಯಾಪಿಟಲ್, ಲಯಬಿಲಿಟಿ, ಎಕ್ಸ್ಪೆನ್ಸಸ್, ಅಸೆಟ್ಸ್ ಮತ್ತೆ ರೆವೆನ್ಯೂ. ಇವೆಲ್ಲ ಒಳಗೊಂಡಿರೋ ಕಾನ್ಸೆಪ್ಟ್ ಗೆ ನಾವು ಕ್ಲಿಯರ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ಹಾಗಾದ್ರೆ ಇದರ ರೂಲ್ ಇದೆ, ನಾವು ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ಅಂತ ಹೇಳ್ತೇವೆ. ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ಅಂತ ಹೇಳ್ತೇವೆ. ಬಟ್ ಈಗ ಪ್ರೆಸೆಂಟ್ ನಾವು ಕಲಿತಾ ಇರೋದು ಇಂಗ್ಲಿಷ್ ಸಿಸ್ಟಮ್ ಅನ್ನ ಕಲಿತಾ ಇಲ್ಲ. ಸೊ ನಾವೇನು ಕಲಿತಾ ಇದ್ದೇವೆ, ಅಮೆರಿಕನ್ ಸಿಸ್ಟಮ್ ಅನ್ನ ಕಲಿತಾ ಇದ್ದೇವೆ. ನಿಮ್ದು NCERT ಸಿಲೆಬಸ್ ಪ್ರಕಾರ ಅಮೆರಿಕನ್ ಸಿಸ್ಟಮ್ ನ ನೀವು ಕಲಿತಾ ಇದ್ದಾರೆ. ಸೊ ಹಾಗಾಗಿ ನಿಮಗೆ ಕ್ಲಿಯರ್ ಕಾನ್ಸೆಪ್ಟ್, ಯಾವ ಡೆಬಿಟ್ ಮಾಡಬೇಕು, ಯಾವ ಕ್ರೆಡಿಟ್ ಮಾಡಬೇಕು ಅನ್ನೋದು ಎಲ್ಲ ಐಡಿಯಾ ಇರ್ತದೆ ಬರ್ತದೆ. ಹೌದಾ? ಸೊ ಹಾಗಾದ್ರೆ ಏನು ಕ್ಲಿಯರ್ ಕಾನ್ಸೆಪ್ಟ್ ಅಂತಂದ್ರೆ ಎಕ್ಸ್ಪೆನ್ಸಸ್, ಖರ್ಚುಗಳು ಮತ್ತು ಅಸೆಟ್ಸ್ಗಳು ಎರಡೂ ಕೂಡ ಏನಾದ್ರೂ ಜಾಸ್ತಿ ಆದ್ರೆ, ಇನ್ಕ್ರೀಸ್ ಆದ್ರೆ, ಆಸ್ತಿಗಳು ಮತ್ತೆ ಖರ್ಚುಗಳು ಜಾಸ್ತಿ ಆದ್ರೆ ಅವನ್ನ ನಾವು ಏನ್ ಮಾಡಬೇಕು, ಡೆಬಿಟ್ ಮಾಡಬೇಕು. ಓಕೆ, ಡೆಬಿಟ್ ಗೆ ಶಾರ್ಟ್ ಫಾರ್ಮ್ ಅನ್ನ DR ಅಂತ ಬರೀತೇವೆ. ಓಕೆ, ಡೆಬಿಟ್ ಶಾರ್ಟ್ ಫಾರ್ಮ್ DR ಅಂತ ಬರೀತೇವೆ. ಓಕೆ, ಸೊ ಖರ್ಚುಗಳು ಮತ್ತು ಆಸ್ತಿಗಳು ಜಾಸ್ತಿ ಆದ್ರೆ ಡೆಬಿಟ್ ಮಾಡಬೇಕು, ಖರ್ಚುಗಳು ಮತ್ತು ಆಸ್ತಿಗಳು ಕಡಿಮೆ ಆದ್ರೆ ಕ್ರೆಡಿಟ್ ಮಾಡಬೇಕು. ಓಕೆ, ಇದು ಕಾನ್ಸೆಪ್ಟ್. ಖರ್ಚುಗಳು ಮತ್ತು ಆಸ್ತಿಗಳು ಎರಡೂ ಜಾಸ್ತಿ ಆದ್ರೆ ಡೆಬಿಟ್ ಮಾಡಬೇಕು, ಖರ್ಚುಗಳು ಮತ್ತು ಆಸ್ತಿಗಳು ಎರಡೂ ಕಡಿಮೆ ಆದ್ರೆ ಕ್ರೆಡಿಟ್ ಮಾಡಬೇಕು. ಈ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಗೊತ್ತಿದೆ. ಸಿಮಿಲರ್ಲಿ, ಸೊ ಹಾಗಾದ್ರೆ ಇವು ಮೂರು ರೂಲ್ ಏನು, ಕ್ಯಾಪಿಟಲ್, ಲಯಬಿಲಿಟಿ ಮತ್ತು ರೆವೆನ್ಯೂ, ಆದಾಯ ಮತ್ತು ಸಾಲ ಮತ್ತು ಬಂಡವಾಳ, ಇವು ಮೂರು ಕೂಡ ಜಾಸ್ತಿ ಆದ್ರೆ ಕ್ರೆಡಿಟ್ ಮಾಡಿ, ಜಾಸ್ತಿ ಆದ್ರೆ ಕ್ರೆಡಿಟ್ ಮಾಡಿ, ಕಡಿಮೆ ಆದ್ರೆ ಡೆಬಿಟ್. ಖರ್ಚುಗಳು ಬಂಡವಾಳ ಮತ್ತು ಸಾಲ ಮತ್ತು ಆದಾಯ ಏನ್ ಬರುತ್ತೆ, ಇನ್ಕಮ್. ರೆವೆನ್ಯೂ ಅಂದ್ರೆ ಇನ್ಕಮ್. ಇವು ಏನು ಜಾಸ್ತಿ ಆದ್ರೆ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಮಾಡಿ, ಕಡಿಮೆ ಆದ್ರೆ ಡೆಬಿಟ್ ಮಾಡಿ. ಇವೆಲ್ಲ ಕಾನ್ಸೆಪ್ಟ್. ಸೊ ದಿಸ್ ಇಸ್ ವಾಟ್ ದ ಕಾನ್ಸೆಪ್ಟ್ ಆಫ್ ಕ್ಲಿಯರ್. ಓಕೆ, ಆಸ್ತಿಗಳು ಜಾಸ್ತಿ ಆದ್ರೆ ಏನ್ ಮಾಡಬೇಕು, ಆಸ್ತಿಗಳು ಜಾಸ್ತಿ ಆದ್ರೆ ಡೆಬಿಟ್ ಮಾಡಬೇಕು, ಆಸ್ತಿಗಳು ಕಡಿಮೆ ಆದ್ರೆ ಕ್ರೆಡಿಟ್ ಮಾಡಬೇಕು. ಖರ್ಚುಗಳು ಜಾಸ್ತಿ ಆದ್ರೆ ಡೆಬಿಟ್ ಮಾಡಬೇಕು, ಖರ್ಚುಗಳು ಕಡಿಮೆ ಆದ್ರೆ ಕ್ರೆಡಿಟ್ ಮಾಡಬೇಕು. ಬಂಡವಾಳ ಜಾಸ್ತಿ ಆದ್ರೆ ಕ್ರೆಡಿಟ್ ಮಾಡಬೇಕು, ಬಂಡವಾಳ ಕಡಿಮೆ ಆದ್ರೆ ಡೆಬಿಟ್ ಮಾಡಬೇಕು. ಸಿಂಬಲ್ ಈ ಇನ್ಕ್ರೀಸ್, ಇದಕ್ಕೆ ನಾವು ಇನ್ಕ್ರೀಸ್ ಸಿಂಬಲ್ ಅಂತ ಹೇಳ್ತೇವೆ. ಇನ್ಕ್ರೀಸ್. ಓಕೆ, ಇನ್ಕ್ರೀಸ್, ಇದಕ್ಕೆ ಡಿಕ್ರೀಸ್. ಓಕೆ, ಸೊ ಸಿಮಿಲರ್ಲಿ DR ಅಂತಂದ್ರೆ ದಟ್ ಇಸ್ ಫುಲ್ ಫಾರ್ಮ್ ವಿ ಕ್ಯಾನ್ ಸೇ ಇಟ್ ಆಸ್ ಡೆಬಿಟ್. ಅದಕ್ಕೆ ಡೆಬಿಟ್ ಅಂತ ಹೇಳ್ತೇವೆ. CR ಅಂತಂದ್ರೆ ಅದಕ್ಕೆ ನಾವು ಕ್ರೆಡಿಟ್ ಅಂತ ಹೇಳ್ತೇವೆ. ಓಕೆ, ಎಕ್ಸ್ಪಾನ್ಷನ್ ಫಾರ್ಮ್ ನಾನು ನಿಮಗೆ ಹೇಳ್ತೇನೆ. ಓಕೆ, ರೂಲ್ ನೆನಪಿಟ್ಕೊಳ್ಳಿ. ಇದೇ
ಅಕೌಂಟ್ಸ್ ಗಳನ್ನ ರೆಕಾರ್ಡ್ ಮಾಡ್ತೇವೆ. ನಾವೆಲ್ಲ ಎಂಟ್ರೀಸ್ ಗಳನ್ನ ಇದೇ ರೂಲ್ ಅನ್ನ ಫಾಲೋ ಮಾಡಿಕೊಂಡು ಅಕೌಂಟ್ಸ್ ಗಳನ್ನ ಮೇಂಟೈನ್ ಮಾಡ್ತೇವೆ. ಆಸ್ತಿಗಳು ಮತ್ತು ಖರ್ಚುಗಳು ಜಾಸ್ತಿ ಆದವು ಅಂದ್ರೆ ಡೆಬಿಟ್, ಕಡಿಮೆ ಆದವು ಅಂದ್ರೆ ಕ್ರೆಡಿಟ್. ಬಂಡವಾಳ ಮತ್ತು ಸಾಲ ಮತ್ತೆ ಆದಾಯ ಮೂರು ಜಾಸ್ತಿ ಆದವು ಅಂದ್ರೆ ಕ್ರೆಡಿಟ್, ಕಡಿಮೆ ಆದವು ಅಂದ್ರೆ ಡೆಬಿಟ್. ಸೊ ಇದು ನಮ್ಮ ಈಗಿನ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್. ರೂಲ್ಸ್ ಆಫ್ ಅಕೌಂಟಿಂಗ್ ಅನ್ನ ಈ ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. ಸೊ ಇದೇ ರೂಲ್ ಅನ್ನ ಫಾಲೋ ಮಾಡಿ ಎಲ್ಲ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡ್ತೀರಿ. ಓಕೆ, ಸೊ ಉದಾಹರಣೆ ಕೂಡ ಕೊಡ್ತೇನೆ. ಸೊ ಉದಾಹರಣೆ ನೋಡ್ಕೊಂಬರೋಣ. ಉದಾಹರಣೆ ಹೋಗೋಕ್ಕಿಂತ ಮುಂಚೆ ಆ ರೂಲ್ ಗಳನ್ನ ನೋಡ್ಕೊಂಬರೋಣ. ಓಕೆ, ಈ ರೂಲ್ ಗಳನ್ನ ಏನು ಈ ಫಾರ್ಮ್ ಅಲ್ಲೇ ಬರೆದಿದ್ದಾರೆ. ಸೊ ಅದನ್ನ ರೂಲ್ ಕರೆಕ್ಟ್ ಆಗಿ ಬರೆದಿದ್ದೇವೆ. ಸೊ ಫಸ್ಟ್ ಒನ್, ದಟ್ ಇಸ್ increase in expenses and assets. Increase in expenses and assets is to be debited. ಅದನ್ನ ನಾವೇನ್ ಮಾಡಬೇಕು, ಡೆಬಿಟ್ ಮಾಡಬೇಕು. is to be debited. Second, decrease in expenses and assets is to be credited. Okay, so ನಾವು ಇದನ್ನ ಏನು ಸಿಂಬಲ್ ಫಾರ್ಮ್ ನ ಹಾಕಿ ಅದನ್ನ ನಾವು ವರ್ಡ್ಸ್ ಫಾರ್ಮ್ ಅಲ್ಲಿ ತರ್ತಾ ಇದ್ದಾರೆ. ಓಕೆ, ಸಿಮಿಲರ್ increase in capital, revenue and liabilities is to be credited. So liability, capital ಮತ್ತೆ revenue ಇವು ಮೂರು ಇನ್ಕ್ರೀಸ್ ಆದ್ರೆ ಕ್ರೆಡಿಟ್ ಮಾಡಬೇಕು. ನೆಕ್ಸ್ಟ್ ಫೋರ್ತ್ ಒನ್, decrease in capital, revenue and liabilities is to be debited. ಸೊ ಏನ್ ಮಾಡಬೇಕು, ಡೆಬಿಟ್ ಮಾಡಬೇಕು. ಸೊ ಇಲ್ಲಿ ಏನು ನಾವು ಸ್ಪೆಸಿಫೈ ಮಾಡಿದ್ದೇವೆ ಅದನ್ನೇ ನಾವು ವರ್ಡ್ಸ್ ಅಲ್ಲಿ ಹೇಳಿದ್ದೇವೆ. ಓಕೆ, ಸೊ ಈ ರೂಲ್ ಅನ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಈ ಉದಾಹರಣೆ ನೋಡ್ಕೊಂಡ್ರೆ ಸ್ವಲ್ಪ ಉದಾಹರಣೆ ನೋಡಿ, ಎಕ್ಸಾಂಪಲ್ಸ್ ಇದೆ. ಜಸ್ಟ್ ಹಿಯರ್, ರೋಹಿತ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್. ರೋಹಿತ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾನೆ, ಏನ್ ಕೊಟ್ಟು, ಕ್ಯಾಶ್ ಕೊಟ್ಟು. ಸೊ ಬಿಸ್ನೆಸ್ ಗೆ ಪಾಯಿಂಟ್ ಆಫ್ ವ್ಯೂ ವಿಚಾರ ಮಾಡಿ. ಬಿಸ್ನೆಸ್ ಗೆ ಏನ್ ಬಂದ್ರಿ, ಬಿಸ್ನೆಸ್ ಗೆ ಏನ್ ಬಂತು, ಕ್ಯಾಶ್ ಬಂತು. ರೋಹಿತ್ ಕೊಟ್ಟಾಗ ರೋಹಿತ್ ಏನಾಗ್ತಾನೆ, ಓನರ್ ಆಗ್ತಾನೆ. ಹೌದಾ? ಸೊ ಓನರ್ ರೊಕ್ಕ ಕೊಟ್ಟರೆ ನಾವು ಅದಕ್ಕೆ ಏನಂತ ಹೇಳ್ತೇವೆ, ಏನಂತ ಕರಿತೇವೆ, ದಟ್ ವಿ ಕಾಲ್ ಇಟ್ ಆಸ್ ಕ್ಯಾಪಿಟಲ್. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಕ್ಯಾಶ್ ಅಂದ್ರೆ ಏನು, ಕ್ಯಾಶ್ ಅಂದ್ರೆ ಆಸ್ತಿ. ಓಕೆ, ಸೊ ಆಸ್ತಿ ಏನಾಗ್ತಿದೆ, ಕ್ಯಾಶ್ ಏನಾಯ್ತು, ಇನ್ಕ್ರೀಸ್ ಆಯ್ತು. ಓಕೆ, ಕ್ಯಾಶ್ ಇನ್ಕ್ರೀಸ್ ಆಯ್ತು, ಕ್ಯಾಶ್ ಏನಾಗುತ್ತೆ, ಆಸ್ತಿ ಆಗುತ್ತೆ. ಓಕೆ, ಇಟ್ ಬಿಕಮ್ಸ್ ಅಸೆಟ್. ಅಸೆಟ್ ಇನ್ಕ್ರೀಸ್ ಆದ್ರೆ ನಾವೇನ್ ಮಾಡಬೇಕು, ಇದನ್ನ ಏನ್ ಮಾಡಬೇಕು, ಡೆಬಿಟ್ ಮಾಡಬೇಕು. ಡೆಬಿಟ್ ಮಾಡಿದ್ವಿ. ಓಕೆ, ರೋಹಿತ್ ಸ್ಟಾರ್ಟೆಡ್, ರೋಹಿತ್ ಕೊಟ್ಟಾಗಲ್ಲ. ಸೊ ರೋಹಿತ್ ಏನಾದ್ರು ಕ್ಯಾಶ್ ಅನ್ನ ಕೊಟ್ರೆ ಅಥವಾ ಬಂಡವಾಳ ಕೊಟ್ಟು ಸ್ಟಾರ್ಟ್ ಮಾಡಿದ್ರೆ, ಬಿಸ್ನೆಸ್ ಅನ್ನ ಹಾಕಿದ್ರೆ, ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ನಾವು ಏನ್ ಹೇಳ್ತೇವೆ, ವಿ ಕಾಲ್ ಇಟ್ ಆಸ್ ಕ್ಯಾಪಿಟಲ್. ಕ್ಯಾಪಿಟಲ್ ಅಂತ ಹೇಳ್ತೇವೆ. ಸೊ ಕ್ಯಾಪಿಟಲ್ ಒಳಗೆ ಬರ್ತದೆ. ಸೊ ನಾವು ಕ್ಲಿಯರ್ ಕಾನ್ಸೆಪ್ಟ್ ಗೊತ್ತಿದೆ, ಕ್ಲಿಯರ್. ಓಕೆ, ಸೊ ಕ್ಲಿಯರ್ ಒಳಗೆ ನಾವು ಹೇಳಿದ್ರೆ
ಖರ್ಚುಗಳು ಮತ್ತು ಆಸ್ತಿಗಳು ಜಾಸ್ತಿ ಅಂದ್ರೆ ಡೆಬಿಟ್, ಕಡಿಮೆ ಅಂದ್ರೆ ಕ್ರೆಡಿಟ್. ಕ್ಯಾಪಿಟಲ್, ಲಯಬಿಲಿಟಿ ಮತ್ತು ರೆವೆನ್ಯೂ ಇವು ಮೂರು ಜಾಸ್ತಿ ಆದ್ರೆ ಕ್ರೆಡಿಟ್, ಕಡಿಮೆ ಆದ್ರೆ ಡೆಬಿಟ್. ಈಗ ನೋಡಿ ಫಸ್ಟ್ ಇಲಿಸ್ಟ್ರೇಷನ್, ಫಸ್ಟ್ ಎಕ್ಸಾಂಪಲ್ ಒಳಗೆ ನೋಡಿ ಏನಾಗಿದೆ, ಬಿಸ್ನೆಸ್ ಗೆ ಕ್ಯಾಶ್ ಬಂದಿದೆ. ಎಷ್ಟು ಕ್ಯಾಶ್ ಬಂದಿದೆ? ಕ್ಯಾಶ್ ಬಂದಿದೆ 50,000, 50,000 ರೂಪಾಯಿ ಕ್ಯಾಶ್ ಬಂದಿದೆ. ಸೊ ಹಾಗಾಗಿ ಜಾಸ್ತಿ ಆಗಿದೆ ಕ್ಯಾಶ್, ಅಸೆಟ್, ಆಸ್ತಿ. ಸೊ ಹಾಗಾಗಿ ಅಸೆಟ್ ಜಾಸ್ತಿ ಆದ್ರೆ ಡೆಬಿಟ್ ಮಾಡಿದ್ದಾರೆ. ಸೊ ಕ್ಯಾಪಿಟಲ್ ನೇಚರ್ ಒಳಗೆ ಬರ್ತೈತಿ. ಸೊ ಕ್ಯಾಪಿಟಲ್ ಏನಾಗಿದೆ, ಬಿಸ್ನೆಸ್ ಗೆ ಬಂದಿದೆ, ಜಾಸ್ತಿ ಆಗಿದೆ. ಸೊ ಕ್ಯಾಪಿಟಲ್ ಬಂಡವಾಳ ಜಾಸ್ತಿ ಆದ್ರೆ ಏನ್ ಮಾಡ್ಬೇಕು? ಕ್ರೆಡಿಟ್ ಮಾಡಬೇಕು. ಸೊ ಕ್ಯಾಪಿಟಲ್ ಅಕೌಂಟ್ ಅನ್ನ ಕ್ರೆಡಿಟ್. ಸೊ ಕ್ಯಾಪಿಟಲ್ ಜಾಸ್ತಿ ಆಗಿದೆ, ಸೊ ಜಾಸ್ತಿ ಆದ್ರೆ ಕ್ರೆಡಿಟ್ ಮಾಡಬೇಕು. ಓಕೆ. ಸಿಮಿಲರ್ಲಿ ಈಗ ನೆಕ್ಸ್ಟ್ ಸಿಚುವೇಶನ್, ಓಪನ್ ದ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿರಿ. ಸೊ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತೀರ ಅಂದ್ರೆ ಹಂಗ ಮಾಡ್ತೀರಿ ವಿತ್ ಅನ್ ಅಮೌಂಟ್ ಆಫ್ ₹10,000. ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿದ್ರಿ, 10,000 ರೂಪಾಯಿ ಕೊಟ್ಟು ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿದ್ರಿ ಅಂತ ಅರ್ಥ. ಹೌದಾ? ಸೊ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿರಿ, ನಿಮ್ಗೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿರಿ ಅಂತಂದ್ರೆ ನಿಮ್ಗೆ ರೊಕ್ಕ ಹೋಯ್ತು, ಕ್ಯಾಶ್ ಎಲ್ಲಿ ಹೋಯ್ತು? ಕ್ಯಾಶ್ ಹೋಯ್ತಾ? ಕಡಿಮೆ ಆಯ್ತಾ? ಕ್ಯಾಶ್ ಜಾಸ್ತಿ ಆಯ್ತು? ನಮ್ಮ ಕ್ಯಾಶ್ ಬಂತ? ಕ್ಯಾಶ್ ಹೋಯ್ತಾ? ಕ್ಯಾಶ್ ಹೋಯ್ತಲ್ಲ. ಸೊ ಕ್ಯಾಶ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಹೌದಾ? ಕ್ಯಾಶ್ ನಮ್ಮ ಕಡೆ ಕಡಿಮೆ ಆಯ್ತು. ನಾವು ಯಾರ್ಯಾರು ಕೊಟ್ವಿ ಕ್ಯಾಶ್? ಬ್ಯಾಂಕಿಗೆ ಕೊಟ್ವಿ. ಹೌದಾ? ಸೊ ಕೊಟ್ಟಿದ್ದೆ ಹೇಗೆ? ಬ್ಯಾಂಕಿಗೆ ಅಲ್ಲ. ಸೊ ಬ್ಯಾಂಕ್ ಜಾಸ್ತಿ ಆಯ್ತ? ಕ್ಯಾಶ್ ಏನಾಗುತ್ತೆ? ಕ್ಯಾಶ್ ಆಸ್ತಿ ಆಗುತ್ತೆ, ಅಸೆಟ್ ಆಗುತ್ತೆ. ಬ್ಯಾಂಕ್ ಏನಾಗುತ್ತೆ? ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ನಮ್ದೇ ಅಲ್ಲ. ನಮ್ ರೊಕ್ಕನ ನಮ್ ಕಡೆ ಇಟ್ಕೋಬೇಕು. ನಾವೇನ್ ಮಾಡಿದ್ವಿ? ಬ್ಯಾಂಕ್ ಅಕೌಂಟ್ ತೆಗೆದು ಬ್ಯಾಂಕ್ ಒಳಗೆ ರೊಕ್ಕ ಇಟ್ಟು, ಅದು ಕೂಡ ನಮ್ಗೆ ಆಸ್ತಿನ. ಇಟ್ ಈಸ್ ಆಲ್ಸೋ ಅನ್ ಅಸೆಟ್. ಹೌದಾ? ಅದು ಅಸೆಟ್. ಕ್ಯಾಶ್ ಅಸೆಟ್ ಒಂದ್ ಕಡೆ ಕಡಿಮೆ ಆಯ್ತು, ಅಸೆಟ್ ಒಂದ್ ಕಡೆ ಜಾಸ್ತಿ ಆಯ್ತು. ಕ್ಯಾಶ್ ಅಂತಂದ್ರೆ ಕ್ಯಾಶ್ ಹೋಯ್ತು, ಬಟ್ ಬ್ಯಾಂಕ್ ಬ್ಯಾಲೆನ್ಸ್ ಬಂತಲ್ಲ, ಬ್ಯಾಂಕ್ ಜಾಸ್ತಿ ಆಗ್ತದ. ಹೌದಾ? ಸೊ ಇದನ್ನ ಏನ್ ಮಾಡ್ಬೇಕು? ಅಸೆಟ್ ಇನ್ಕ್ರೀಸ್ ಆಗೈತಿ, ಅಸೆಟ್ ಇನ್ಕ್ರೀಸ್ ಆದ್ರೆ ಅಲ್ಲಿ ಏನ್ ಮಾಡ್ಬೇಕು? ದಿಸ್ ಶುಡ್ ಬಿ ಡೆಬಿಟೆಡ್. ಇದನ್ನ ಡೆಬಿಟ್ ಮಾಡ್ಬೇಕು. ಇಲ್ಲೇ ಅಸೆಟ್ ಏನಾಯ್ತು? ನಮ್ದು ಕ್ಯಾಶ್ ಕಡಿಮೆ ಆಗಿತ್ತಲ್ಲ. ಸೊ ಕ್ಯಾಶ್ ಕಡಿಮೆ ಅಂದ್ರೆ ಇದನ್ನ ಏನ್ ಮಾಡಿದ್ವಿ? ಡೆಬಿಟ್. ಓಕೆ. ಸೊ ಸಿಮಿಲರ್ಲಿ ನೆಕ್ಸ್ಟ್ ಎಕ್ಸಾಂಪಲ್, ಇಲ್ಲಿ ಏನ್ ಮಾಡಿದ್ದೇವೆ? ಬಾಟ್ ಫರ್ನಿಚರ್. ಫರ್ನಿಚರ್ ಅನ್ನ ತಂದಿದ್ದೇವೆ. ಫರ್ನಿಚರ್ ಏನಾಗುತ್ತೆ? ನಮಗೆ ಆಸ್ತಿ ಆಗುತ್ತೆ. ಹೌದಾ? ಸೊ ಫರ್ನಿಚರ್ ಏನಾಗುತ್ತೆ? ಆಸ್ತಿ ಆಗುತ್ತೆ, ಅಸೆಟ್. ಓಕೆ. ಆಸ್ತಿ ಆಗುತ್ತೆ. ಫರ್ನಿಚರ್ ತಂದಿವೆ ಅಂದ್ರೆ ನಮ್ಮ ಆಸ್ತಿ ವ್ಯಾಲ್ಯೂ ಜಾಸ್ತಿ ಆಯ್ತು, ಕಡಿಮೆ ಆಯ್ತು? ಹೊಸ ಫರ್ನಿಚರ್ ತಂದಿವೆ ಅಂದ್ರೆ ಆಬ್ವಿಯಸ್ಲಿ ಏನಾಗುತ್ತೆ? ಫರ್ನಿಚರ್ ತಗೊಂಡ್ಬಂದ್ವಿ, ರೊಕ್ಕ ತಂದ್ವಿ ಅಂತಂದ್ರೆ ನಮ್ದು ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಹೌದಾ? ಫರ್ನಿಚರ್ ಜಾಸ್ತಿ ಆಗುತ್ತೆ. ಫರ್ನಿಚರ್ ತಂದ್ವಿ, ನಾವು ಹೊಸ ಖರೀದಿ ಮಾಡ್ಕೊಂಡ್ಬಂದ್ವಿ, ನಮ್ಮ ಆಸ್ತಿಗಳು ಜಾಸ್ತಿ ಆಗುತ್ತೆ. ಆಸ್ತಿಗಳು ಜಾಸ್ತಿ ಆದ್ರೆ ಏನ್ ಮಾಡಬೇಕು? ರೂಲ್ ಏನಿದೆ? ಆಸ್ತಿಗಳು ಜಾಸ್ತಿ ಆದ್ರೆ ಡೆಬಿಟ್. ಸೊ ಇದನ್ನ ಡೆಬಿಟ್. ಸಿಮಿಲರ್ಲಿ ಏನಿದೆ? 5,000 ಅಂಡ್ ಇಶ್ಯೂಡ್ ಅ ಚೆಕ್. ಏನ್ ಕೊಟ್ಟೇವ್ ನಾವು? ಕ್ಯಾಶ್ ಕೊಟ್ಟಿದ್ರಿ, ಚೆಕ್ ಕೊಟ್ಟೆ. ಚೆಕ್ ಕೊಟ್ರಿ, ಎಲ್ಲ ಹೋಗೈತಿ ರೊಕ್ಕ? ನಮ್ಮ ಬ್ಯಾಂಕ್ ಅಕೌಂಟ್ ಒಳಗೆ ಆ ರೊಕ್ಕ ಹೋಗ್ತದೆ. ಹೌದಾ? ಸೊ ಹಾಗಾದ್ರೆ ಬ್ಯಾಂಕ್ ಇಲ್ಲೇ ಬ್ಯಾಂಕ್. ಹೌದಾ? ಬ್ಯಾಂಕ್ ಏನಾಗುತ್ತೆ? ಬ್ಯಾಂಕ್ ಬ್ಯಾಲೆನ್ಸ್, ಅದು ಕೂಡ ನಮ್ಗೆ ಆಸ್ತಿ. ಅಸೆಟ್ ನಮ್ದು ಬ್ಯಾಂಕ್ ಬ್ಯಾಲೆನ್ಸ್ ನಮ್ದಲ್ಲ, ನಮ್ಮ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್, ನಮ್ ಚೆಕ್ ಕೊಟ್ಟೇವೆ. ನಮ್ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್, ನಮ್ ಬ್ಯಾಂಕ್ ಚೆಕ್ ಅನ್ನ ಕೊಟ್ಟಿದೆ. ಸೊ ಹಾಗಾದ್ರೆ ಅದು ಕೂಡ ನಮ್ಗೆ ಆಸ್ತಿ. ಆಸ್ತಿ ಇಲ್ಲಿ ಏನಾಯ್ತು? ನಾವು ಚೆಕ್ ಕೊಟ್ಟೇವೆ ಅಂದ್ರೆ ನಮ್ಮ ಅಕೌಂಟ್ ನಾಗ ರೊಕ್ಕ ಹೋಗುತ್ತಲ್ಲ. ಸೊ ಬ್ಯಾಂಕ್ ಬ್ಯಾಲೆನ್ಸ್ ಏನಾಗುತ್ತೆ? ಕಡಿಮೆ ಆಗುತ್ತೆ, ಆಸ್ತಿ ಕಡಿಮೆ ಆಗುತ್ತೆ. ಫರ್ನಿಚರ್ ನಲ್ಲಿ ರೊಕ್ಕ ಕೊಟ್ಟು ಚೆಕ್ ಕೊಟ್ಟೆ, ಬ್ಯಾಂಕ್ ನಲ್ಲಿ ರೊಕ್ಕ ಕಡಿಮೆ ಆಗ್ತೈತಿ, ಆಸ್ತಿ ನಮಗೆ ಬರ್ತದೆ. ಇಲ್ಲ ಆಸ್ತಿ ಜಾಸ್ತಿ ಆಗುತ್ತೆ, ಅದನ್ನ ಡೆಬಿಟ್ ಮಾಡಿದೆ. ಇಲ್ಲ ಆಸ್ತಿ ಏನಾಗುತ್ತೆ? ಕಡಿಮೆ ಆಗುತ್ತೆ. ಸೊ ಇದನ್ನ ಏನ್ ಮಾಡಬೇಕು? ಕ್ರೆಡಿಟ್ ಮಾಡಬೇಕು. ಓಕೆ. ಸೊ ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ ದ ಕ್ಲಿಯರ್ ಕಾನ್ಸೆಪ್ಟ್. ಕ್ಲಿಯರ್ ಕಾನ್ಸೆಪ್ಟ್ ಗೆ ಒಂದು ಸಣ್ಣ ಉದಾಹರಣೆ ನಾನು ಕೊಟ್ಟಿದ್ದೆ. ಓಕೆ. ಸೊ ಇದನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಕೇಳಿ. ಥ್ಯಾಂಕ್ ಯು.